ತಡೆಯತಕ್ಕಂಥ ಸಾಮರ್ಥ್ಯನೂ ಕೂಡ ಇರುತ್ತೆ. ಸೊ ಎದೆ ಹಾಲು ಬಂದು ಮಗುಗೆ ಒಂದು ಸ್ವರ್ಗ ಸಮ ಅಂತಾನೆ ಹೇಳ್ಬೋದು, ಸಮೃದ್ಧ ಅಂತಾನೆ ಹೇಳ್ಬೋದು ಅದನ್ನ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಕಾವ್ಯಪಟ್ಟ ಸ್ವಾಮಿ. ಸೊ ನಾನಿವತ್ತೊಂದು ಡೈಲಿ ವ್ಲಾಗ್ಗೆ ಒಂದು ಇಂಟ್ರೋ ಏನು ಕೊಟ್ಟಿರಲಿಲ್ಲ, ಜಸ್ಟ್ ಒಂದು ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದಕ್ಕೆ ಇಂಟ್ರೋ ಕೊಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ 3 ದಿನದ ವ್ಲಾಗು, 2 ಡೇಸ್ ವ್ಲಾಗು ಒಂದೇ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿದ್ವಿ. ಸೊ ಅದ್ರ ರಿಲೇಟೆಡ್ ಕ್ಲಿಪ್ಪಿಂಗ್ಸ್ನ ನೋಡ್ತೀರಾ. ಸೊ ಹಾಗೆ ರಾಮನವಮಿ ನಿನ್ನೆ ಏನಾಯಿತು, ಏನು ಹೇಳ್ತಾರೆ, ಸೊ ರಾಮಂಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರಲ್ಲ, ಸೊ ಅಯೋಧ್ಯೆಯಲ್ಲಿ. ಸೊ ಅದ್ರ ಪೂಜೆ ಎಲ್ಲ ಯಾವ ಥರ ಮಾಡಿದ್ರು ಏನು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಅಂತಂದರೆ, ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ ಅವರಿಗೆ ಎದೆ ಹಾಲನ್ನು ಯಾವ ಥರ ನ್ಯಾಚುರಲಾಗಿ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಎಂಡಲ್ಲಿರುತ್ತೆ. ಸೊ ಎಂಡ್ವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋ ನೋಡಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ಹಾಗೆ ಏನಂತಂದರೆ ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ಎಂಡಲ್ಲಿ ಡೆಫಿನೆಟ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊರಟ್ವಿ. ಸೊ ಏನಂತಂದರೆ ಅಪ್ಪಂಗೆ ತುಂಬ ದಿನದಿಂದ ಕಣ್ಣು ಬ್ಲರ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಸೊ ನಾವು ಪಾಪ ಬರ್ತಡೇ ಮುಗಿಲಿ, ಸೊ ಹಾಗೆ ಮುಡಿ ಕೊಡೋ ಶಾಸ್ತ್ರ ಮುಗಿಲಿ ಅಂತ ಹಂಗೆ ಮುಂದಕ್ಕೆ ತಳ್ಕೊಂಬಂದಿದ್ವಿ. ಸೊ ಫೈನಲಿ ಹೋಗೋಣ ಅಂತ ಹೇಳ್ಬಿಟ್ಟು ASG ಅಂತ ಒಂದು ಫೇಮಸ್ ಒಂದು ಹಾಸ್ಪಿಟಲಲ್ಲಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಾನು, ಅಮ್ಮ ಮತ್ತು ಜೀತು ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಸೊ ನಾನು ಕೂಡ ಸ್ವಲ್ಪ ತೋರಿಸ್ಕೊಬೇಕಿತ್ತು ಡಾಕ್ಟರ್ ಹತ್ರ, ಬಿಕಾಸ್ ಅವಾಗವಾಗ ಐಬೋಲೆಲ್ಲ ನೋವು ಬರುತ್ತೆ ನನಗೆ. ಸೊ ಅದನ್ನು ತೋರಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು 5 ಜನನೂ ಕೂಡ ಹೋದ್ವಿ. ಸೊ ಮೊದಲಿಗೆ ಅಲ್ಲಿ ಹೋದ ತಕ್ಷಣ ಅಪ್ಪಂಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿತ್ತು. ಸೊ ನಂದನ್ನು ತೊಗೋಬೇಕಿತ್ತು. ಸೊ ಹಾಗಾಗಿ ಅವಿಯೋರಲ್ಲಿ ನಿಂತ್ಕೊಂಡು ರಿಸೆಪ್ಷನಲ್ಲಿ ಎಲ್ಲ ವಿಚಾರಿಸಿ ನನಗೂ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡ್ರು. ಸೊ ಇಬ್ರಿಗೂ ಕೂಡ ಪವನ್ ಜೋಶಿ ಅಂತ ಒಬ್ಬರು ಡಾಕ್ಟರ್ ಇದ್ದಾರೆ. ಸೊ ಅವ್ರ ಹತ್ರನೇ ಇಬ್ರಿಗೂ ಕೂಡ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಅಪ್ಪಂಗೆ ಮತ್ತು ನನಗೆ ಫಸ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋ ಮುಂಚೆ ಇಲ್ಲಿ ಟೆಸ್ಟ್ನ ಮಾಡ್ತಿದ್ದಾರೆ. ಬಿಕಾಸ್ ನಾನು ಮತ್ತು ಅಪ್ಪ ಇಬ್ಬರು ಫಸ್ಟ್ ಟೈಮ್ ಹಾಸ್ಪಿಟಲ್ನ ವಿಸಿಟ್ ಮಾಡಿರೋದ್ರಿಂದ ಅವರು ರೆಗ್ಯುಲರ್ ಚೆಕಪ್ನ ಮಾಡ್ತಿದ್ದಾರೆ. ನಮ್ಮ ಐಸೈಟ್ ಬಗ್ಗೆ ಆಗಿರ್ಬೋದು, ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲನೂ ಕೂಡ ಚೆಕಪ್ ಮಾಡ್ತಿದ್ದಾರೆ. ಸೊ ಮೊದಲು ಚೆಕಪ್ ಮಾಡಾದಮೇಲೆ ಅಪ್ಪಂಗೆ ಅಷ್ಟೇ ಮಾಡಿದ್ದು. ಸೊ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಸೊ ನನಗೆ ಬೇರೆ ಏನೂ ಕನ್ಸರ್ನ್ ಇರಲಿಲ್ಲ. ನನಗೆ ಐಬೋಲ್ ನೋವು ಬರುತ್ತೆ, ಸ್ವಲ್ಪ ತುಂಬ ಫೋನ್ ಯೂಸ್ ಮಾಡಿದ್ರೆ ಹೆಡ್ಡೇಕ್ ಬರುತ್ತೆ, ಈ ಥರ ಸ್ವಲ್ಪ ಕನ್ಸರ್ನ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಅದು ಡಿಸ್ಟೆನ್ಸಲ್ಲಿ ಕೆಲವೊಂದು ವರ್ಡ್ಸ್ ಎಲ್ಲ ಹಾಕಿ ಓದಿಸಿದ್ರು. ಸೊ ತುಂಬ ಸ್ಮಾಲ್ ಮಾಡಿ ಮತ್ತು ಯಾವ ಥರ ಕಾಣುತ್ತೆ ಏನಂತ. ಸೊ ಆ ಥರ ಎಲ್ಲ ಐಸೈಟ್ ಚೆಕ್ ಮಾಡಿದ್ಮೇಲೆ ನನಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕಳಿಸ್ಕೊಟ್ರು. ಮೊದಲಿಗೆ ನನ್ನ ಕಳಿಸಿದ್ರು. ಸೊ ಡಾಕ್ಟರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಫೋನ್ ಬ್ರೈಟ್ನೆಸ್ನ ಕಡಿಮೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸೊ ಅಂದರೆ ಡಾರ್ಕ್ ರೂಮಲ್ಲಿ ಕುತ್ಕೊಂಡು ನೀವು ವಿಡಿಯೋ ಎಡಿಟ್ ಮಾಡ್ತೀರಾ ಆ ಥರ ಎಲ್ಲ ಅಂತಂದರೆ ಈ ಥರ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗೆ ನನ್ನ ಕಣ್ಣನ್ನ ಟೆಸ್ಟ್ ಮಾಡಿ ನೋಡಿದಾಗ ಅವ್ರು ಹೇಳಿದರು, ನಿನ್ನ ಕಣ್ಣಲ್ಲಿ ಯಾವ ಸೈಟ್ ಏನು ಕೂಡ ಆಗಿಲ್ಲ, ಕಣ್ಣು ತುಂಬ ಹೆಲ್ದಿಯಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಜಸ್ಟ್ ಪ್ರೊಟೆಕ್ಷನಿಗೆ ಒಂದು ಸ್ಪೆಕ್ಸ್ ಬರ್ಕೊಟ್ರು. ವಿಡಿಯೋ ಎಡಿಟ್ ಮಾಡುವಾಗ ಅಥವಾ ನಿಮ್ಮ ಸ್ಕ್ರೀನ್ ಟೈಮಲ್ಲಿ ನೀವು ಆ ಸ್ಪೆಕ್ಸ್ನ ಯೂಸ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗೆ ಒಂದೆರಡು ಡ್ರಾಪ್ಸ್ನ ಬರೆದಿದ್ದಾರೆ. ಸೊ ಸ್ವಲ್ಪ ಐಬೋಲೆಲ್ಲ ನೋವು ಬರುತ್ತೆ ಅನ್ನೋದಕ್ಕೆ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಬರ್ಕೊಟ್ರು. ಸೊ ಅಪ್ಪಂಗೆ ಟೆಸ್ಟ್ ಮೇಲೆ ಟೆಸ್ಟ್ ಬರಿತಾನೆ ಇದ್ದರು. ಸೊ ಅಪ್ಪಂಗೆ ಏನಂದರೆ ಕಣ್ಣು ಮೇಲ್ಗಡೆ ಅವ್ರಿಗೇನೂ ಕೂಡ ಪ್ರಾಬ್ಲಮ್ಸ್ ಇಲ್ಲ. ಸೊ ಒಳಗಡೆ ನರ್ವ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ ಏನು ಅಂತ ಇನ್ ಡೀಟೇಲಾಗಿ ಟೆಸ್ಟ್ ಮಾಡೋಕ್ಕೆ ಟೆಸ್ಟ್ ಮೇಲೆ ಟೆಸ್ಟ್ ಮಾಡ್ತಾನೆ ಇದ್ದರು. ಅಪ್ಪಂಗೆ ಇನ್ನೂ ಟೆಸ್ಟ್ಗಳು ಹೇಳಿದ್ರು. ಸೊ ನಾವು ಆಲ್ರೆಡಿ ಟೈಮ್ 3:30 ಆಗಿತ್ತು. ಡಾಕ್ಟರ್ ಕೂಡ ಊಟಕ್ಕೆ ಹೋಗಿದ್ರು. ಸೊ ನಾವು ಅಲ್ಲೇ ಹೋಗ್ಬಿಟ್ಟು ಮಹೇಶ್ ಪ್ರಸಾದ್ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬಂದ್ವಿ. ಅಪ್ಪಂಗೆ ಎಂಜಿಯೋಗ್ರಾಮ್ ಮಾಡಿದ್ರು.
ಸೊ ಮುಗಿಸ್ಕೊಂಡೆಲ್ಲ ಹೊರಡೋಷ್ಟರಲ್ಲಿ 6:30 ಆಗೇ ಹೋಯಿತು. ಸೊ ನಾವು ಬೆಳಿಗ್ಗೆ ಬಂದವರು. ಸೊ ಮಗು ಕಟ್ಕೊಂಡು ಸೀರಿಯಸ್ಲಿ ತುಂಬಾ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆಮೇಲೆ ಏನಂತಂದರೆ ಅಪ್ಪಂಗೆ ಏನಾಗಿದೆ ಅಂದರೆ ಅವರ ಐಸೈಟು ಪ್ರತಿಯೊಂದು ಕೂಡ ನಾರ್ಮಲ್ ಆಗಿದೆ. ಬಟ್ ರೆಟಿನಾ ಅಂತ ಕಣ್ಣುಗುಳ್ಳೆ ಏನಿದೆ ಅದ್ರ ಹಿಂದೆಗಡೆ ನೀರು ಕಲೆಕ್ಟ್ ಆಗಿರೋದ್ರಿಂದ ನಿಮಗೆ ಬ್ಲರ್ ಆಗ್ತಿದೆ ಅಂತ ಡಾಕ್ಟರ್ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ದಿನ ಹೋಗಿ ಲೇಸರ್ ಟ್ರೀಟ್ಮೆಂಟ್ ಇದೆ. ಸೊ ಅದನ್ನು ಸೆಷನ್ಸ್ನ ತಗೋಬೇಕು. ಸೊ ನೆಕ್ಸ್ಟು ಟ್ಯೂಸ್ಡೇ ಯಾವಾಗಾರು ಹೋದ್ರಾಯ್ತು ಅಂತ ಅಂದ್ಕೊಂಡು ಬಂದ್ವಿ. ಸೊ ಇದು ಬಂದು ಮಾರನೇ ದಿನ. ಸೊ ಎಷ್ಟು ನಾವೆಲ್ಲ ಸ್ಪೆಷಲ್, ನಾವೆಲ್ಲ ಧನ್ಯರು ಅಂತ ಅನ್ಕೊಬೇಕು. ಸೊ ಏನಂತಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಸೊ 500 ವರ್ಷಗಳಿಂದ ಎಷ್ಟು ಜನ ಕಾದಿರ್ತಾರಲ್ವ, ಒಂದು 5 ತಲೆಮಾರೇ ಕಾದಿರ್ತಾರೆ. ನಮ್ಮ ತಲೆಮಾರಲ್ಲಿ ಇದು ನೋಡೋಕೆ ಸಿಗ್ತಿದೆ ಅಂದರೆ ನಿಜ ನಾವೇ ಭಾಗ್ಯಶಾಲಿಗಳು ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಾವು ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಯೋಧ್ಯೆಗೆ ಹೋಗಬೇಕು ಅಂತ. ಬಟ್ ಈ ಸೀಸನ್ ಹೋದರೆ ತುಂಬ ರಶ್ ಇರುತ್ತೆ. ಸೊ ಒಂದು 6-7 ತಿಂಗಳಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ. ಸೊ ನಮ್ಮೂರಲ್ಲೂ ಕೂಡ ಹಂಗೆ ಫುಲ್ಲು ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಎಲ್ಲ ಊರಲ್ಲೂ ಮಾಡ್ತಿದ್ದಾರೆ. ಸೊ ನಾನು ನೆಕ್ಸ್ಟು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಸೊ ಆನ್ ದ ವೇ ನಾವು ಬರುವಾಗ ಎಷ್ಟು ಜನ ಮಾಡಿದರು ಅಂತಂದರೆ ಅಷ್ಟು ಗ್ರ್ಯಾಂಡಾಗೆ ಮಾಡಿದ್ದಾರೆ. ಸೊ ನಮ್ಮೂರಲ್ಲೂ ಹಂಗೆ ಗ್ರ್ಯಾಂಡಾಗಿ ಮಾಡಿ ಸೊ ದೇವರಿಗೆಲ್ಲ ಉತ್ಸವ ಕೂಡ ಮಾಡ್ತಾರೆ. ಸೊ ನಿಮಗೆಲ್ಲ ಫ್ಯಾಮಿಲಿಯರ್ ಇರುತ್ತೆ. ನನ್ನ ವೀಡಿಯೋಸಲ್ಲಿ ನೀವು ತುಂಬಾ ಬೇಟರಾಯ ಸ್ವಾಮಿ ಉತ್ಸವನ ನೋಡಿರ್ತೀರ. ಸೊ ಅದನ್ನು ಇವಾಗ ಸಂಜೆ ಮಾಡ್ತಾರೆ. ಸೊ ನಾವೆಲ್ಲ ಮಧ್ಯಾಹ್ನ ಹೋಗಿದ್ವಿ. ಸೊ ಅಲ್ಲಿ ಯಾವಾಗ ಅಭಿಷೇಕ ಆಯಿತು ಅದೇ ಟೈಮಿಂಗ್ಸ್ಗೆ ಇಲ್ಲೂ ಕೂಡ ಅಭಿಷೇಕನ ಮಾಡಿ ಎಲ್ರಿಗೂ ಕೂಡ ಪ್ರಸಾದನ ಕೊಡ್ತಿದ್ದಾರೆ. ಸೊ ರಾಮನವಮಿ ಇರೋದ್ರಿಂದ ಕೋಸಂಬರಿ ಮತ್ತು ಪಾನಕ, ಮಜ್ಜಿಗೆ ಎಲ್ಲವೂ ಕೂಡ ಕೊಟ್ಟರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಆದಮೇಲೆ ನಾನು ಊರಿಗೆ ಹೊರಟಿದ್ದೆ. ಸೊ ನಾನು ನನ್ನ ಗಂಡನ ಮನೆಗೆ ಬಂದು ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿತ್ತು ಅಂತಲೇ ಅಂದ್ಕೊಳ್ಳಿ. ಸೊ ನಂಗೆ ಎಷ್ಟೊತ್ತಿಗಾದ್ರೂ ಮನೆಗೆ ಹೋಗಬೇಕು, ನಮ್ಮ ಮಮ್ಮಿ ಮನೆಗೆ ನೋಡಬೇಕು ಅಂತ. ನಮ್ಮ ಮಮ್ಮಿನೂ ಕೂಡ ನಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ರು. ಆ್ಯಂಡ್ ಇವನ್ ಪನ್ವೀತಿಗೆ ಏನಾದ್ರು ವಿಡಿಯೋ ಕಾಲ್ ಮಾಡಿಕೊಟ್ರೆ ಮಮ್ಮಿ ನೋಡ್ಕೊಂಡು ತುಂಬಾ ಅಳ್ತಿದ್ದ. ಸೊ ಹೋಗೋಣ ಅಲ್ಲಿ ಬರೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಏನೋ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲವೂ ಸರಿ ಹೋಗುತ್ತೆ ಅಂದ್ಕೊಂಡು ನಾನು ಹೊರಟ್ಬಿಟ್ಟೆ. ಸೊ ನಾನು 3 ಡೇಸ್ ಬ್ಯಾಕೇ ಬರಬೇಕಿದ್ದವಳು. ಸೊ ಅದು ಹೋಗಿ ಬಂದು ಸೋಮವಾರಕ್ಕೆ ಬಂತು. ಸೊ ಇವತ್ತು ನಾನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಮತ್ತೆ ಹೋಗ್ಬಿಡುತ್ತೆ ಅಂದ್ಕೊಂಡು ಹೊರಟ್ಬಿಟ್ಟೆ. ಸೊ ನಮ್ಮೂರಲ್ಲೂ ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಸೊ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಅಂದ್ಕೊಳ್ಳಿ. ಸೊ ಬಟ್ ಆನ್ ದ ವೇ ನಮ್ಮೂರಲ್ಲಿ ಶಿವಳ್ಳಿ ಅಂತ ಇದೆ. ನಮ್ಮೂರು ಸಿಗೋ ಮುಂಚೆ ಒಂದು ಊರು ಸಿಗುತ್ತೆ. ಸೊ ಆ ಊರಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಂದರೆ ಸೊ ಡ್ಯಾನ್ಸ್ ಮಾಡ್ಕೊಂಡು DJ ಹಾಕ್ಕೊಂಡು ರೋಡಲ್ಲೆಲ್ಲ ಟಮ್ ಬಡ್ಕೊಂಡು ಹೋಗ್ತಿದ್ದಾರೆ. ಸೀರಿಯಸ್ಲಿ ನನಗೆ ಕುಣಿಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗೆ ಬಸ್ಸಲ್ಲಿ ಹೋಗೋ ಮಕ್ಕಳೆಲ್ಲ ಜೈ ಶ್ರೀರಾಮ್ ಅಂತ ಜೋರಾಗಿ ಕೂಗ್ತಿದ್ರು. ಸೊ ಸೀರಿಯಸ್ಲಿ ತುಂಬಾ ಖುಷಿಯಾಗುತ್ತೆ. ನಾವೆಷ್ಟು ಪುಣ್ಯವಂತರು ಅಂತ ಕೂಡ ಫೀಲ್ ಆಗುತ್ತೆ. ಸೊ ನಮ್ಮ ತಲೆಮಾರಿನಲ್ಲಿ ನಾವು ಒಂದು ರಾಮ ಮಂದಿರ ಅಂತ ನೋಡ್ತಿದ್ದೀವಿ. ಸೊ ಸೀರಿಯಸ್ಲಿ ಈ ಮೂಮೆಂಟ್ನ ನಾವು ನಿಜ ಪ್ರೌಡ್ ಫೀಲ್ ಮಾಡಬೇಕು ಅಂತ ನಂಗೆ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ನಾವು ಊರಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಕ್ಲಿಯರ್ ಆದಮೇಲೆ ಟ್ರಾಫಿಕ್ಕು. ಸೊ ನಾವು ಊರಿಗೆ ಬಂದ್ವಿ. ಸೊ ನಮ್ಮೂರು ಅಂದರೆ ನಂಗೆ ಸ್ವರ್ಗ ಅಂತ ಹೇಳ್ಬೋದು, ತವ್ರ ಮನೆ ಅಂತ. ಸೊ ಇಲ್ಲಿಗೆ ಬರೋಕ್ಕೆ ಎಷ್ಟು ದಿನ ಇರೋಕ್ಕೂ ಕೂಡ ಬೇಜಾರಾಗಲ್ಲ. ಅಷ್ಟು ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಯಾವತ್ತೂ ಸ್ಪೆಷಲ್ಲೇ. ಸೊ ಅಭಿಯವರು ನಮ್ಮನ್ನ ಡ್ರಾಪ್ ಮಾಡಿ ಅವ್ರು ವಾಪಸ್ ಹೋದರು. ಸೊ ಅದಾದಮೇಲೆ ಸಂಜೆ 6 ಗಂಟೆಗೆ ದೀಪನ ಹಚ್ಚಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಇಲ್ಲೇ ಅಯೋಧ್ಯೆನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾಳೆ. ಸೊ ರಂಗೋಲಿ ಮೂಲಕ ಸೊ ಮೇಲ್ಗಡೆ ಅಯೋಧ್ಯೆನ ಬಿಡಿಸಿ ಜೈ ಶ್ರೀರಾಮ್ ಅಂತೆಲ್ಲ ಬರೆದು ರಂಗೋಲಿ ಹಾಕಿದ್ಲು. ಸೊ ಅದ್ರ ಮೇಲ್ಗಡೆ ಮಮ್ಮಿ 5 ದೀಪನ ಹಚ್ಚಿಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಆಪೋಸಿಟ್ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇದೆ. ಸೊ ನಮ್ಮ ದೊಡ್ಡಮ್ಮ ಅವರು ಕೂಡ ಹಚ್ಚಿಟ್ಟಿದ್ರು. ಸೊ ಪಕ್ಕದಲ್ಲಿ ನಮ್ಮ ಅಣ್ಣವ್ರ ಮನೆ ಇದೆ, ಅವರು ಕೂಡ ಎಲ್ಲ ಹಚ್ಚಿಟ್ಟಿದ್ರು. ಸೊ ಅವ್ರು ಹಂಗೆ ನಾವು ಊರಿಂದ ಬಂದಿದ್ವಲ್ವಾ. ಸೊ ನಾವು ಊರಿಂದ ಬಂದ್ವಿ ಅಂದರೆ ತುಂಬ ಜನ ಮಾತಾಡ್ಸ್ತಾರೆ ನಮ್ಮನ್ನು. ಹಾಗೆ ನಮ್ಮನ್ನು ಮಾತಾಡಿಸ್ತಾ ಇದ್ರು. ಸೊ ತುಂಬಾ ಖುಷಿ ಆಯಿತು ಮಮ್ಮಿ ಮನೆಗೆ ಬಂದಿದ್ದು. ಸೊ ಇವಾಗ ನಾನು ಇಂಪಾರ್ಟೆಂಟ್ ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ ಅವರಿಗೆ ನ್ಯಾಚುರಲ್ಲಾಗಿ ಬ್ರೆಸ್ಟ್ ಮಿಲ್ಕ್ನ ಯಾವ ಥರ ಜಾಸ್ತಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಹೋಗಿ ವಿಡಿಯೋನ ನೋಡಿ. ಬ್ಯಾಕ್. ಸೊ ನಾನು ಕಾವ್ಯ ಪುಟ್ಟಸ್ವಾಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬ್ರೆಸ್ಟ್ ಮಿಲ್ಕ್ ನ ನ್ಯಾಚುರಲ್ ಆಗಿ ಯಾವ ತರ ಜಾಸ್ತಿ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನುವಂಥದ್ದು ತಾಯಿಗೆ ವರ ಅಂತಾನೆ ಹೇಳ್ಬೋದು. ಸೊ ಒಂದು ಹೆಣ್ಮಗುಗೆ ಮಗುಗೆ ಜನ್ಮ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತಂದ್ರೆ ಆ ತಾಯಿಗೆ ಹಾಲು ಕುಡ್ಸಕ್ಕಂತ ಸಾಮರ್ಥ್ಯನೂ ಕೂಡ ಇರುತ್ತೆ. ಸೊ ಎದೆ ಹಾಲು ಬಂದು ಮಗುಗೆ ಒಂದು ಸ್ವರ್ಗ
ಅಮೃತಸಮ ಅಂತಾನೆ ಹೇಳ್ಬೋದು. ಸೊ ಅಮೃತ ಅಂತಾನೆ ಹೇಳ್ಬೋದು ಅದನ್ನ. ಸೊ ಆ ಮಗುವಿಂದ ಆ ಎದೆ ಹಾಲನ್ನ ಕಸ್ಕೊಳ್ಳುವಂತ ರೈಟ್ಸ್ ಯಾರಿಗೂ ಇಲ್ಲ. ಸೊ ಅದ್ರ ರೈಟ್ಸ್ ಕುಡಿಯುವಂತದ್ದು ಎದೆ ಹಾಲನ್ನ. ಸೊ ಇವಾಗ ಕಂಡೀಷನ್ ನಾವು ಕೇಳ್ತಾ ಇದೀವಿ ಸುತ್ತಮುತ್ತ. ಸೊ ನಮ್ಗೆ ಎದೆ ಹಾಲು ಸಾಕಾಗ್ತಾ ಇಲ್ಲ, ಎದೆ ಹಾಲು ಬರ್ತಾ ಇಲ್ಲ, ಈ ತರ ತುಂಬಾ ಕೇಳಿದೀವಿ. ಸೊ ನಾನ್ ಇವಾಗ ತಿಳ್ಸ್ಕೊಡ್ತೀನಿ ಸೊ ಯಾವ ತರ ನ್ಯಾಚುರಲ್ ಆಗಿ ನಾವು ಬ್ರೆಸ್ಟ್ ಮಿಲ್ಕ್ ನ ಜಾಸ್ತಿ ಮಾಡ್ಕೋಬಹುದು ಅಂತ. ಸೊ ಇದಕ್ಕೇನು ದುಡ್ಡನ್ನ ಖರ್ಚು ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ. ಸೊ ಜಸ್ಟ್ ನಾವು 4 ಸ್ಟೆಪ್ಸ್ ಅಂತ ಹೇಳ್ಬೋದು, ಅಥವಾ ನೀವೇನಾದ್ರು ಕರಿಬಹುದು ಅದಕ್ಕೆ. ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನ್ಯಾಚುರಲ್ ಆಗಿ ಆಟೋಮೆಟಿಕ್ ಆಗಿ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗತ್ತೆ. ಸೊ ಯಾವ್ದಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಂಬಿಕೆ. ಸೊ ನಿಮ್ಮ ಬಾಡಿ ಮೇಲೆ ನೀವು ನಂಬಿಕೆನ ಇಡಿ. ಸೊ ಯಾರೋ ಹೇಳ್ತಾರೆ ಸೊ ಮಗು ಅಳ್ತಿದೆ ಅಂತಂದ್ರೆ ಯಾವಾಗ್ಲೂ ಎದೆ ಹಾಲನ್ನೇ ಕುಡಿಸುವಂತದ್ದು. ಸೊ ಇವಾಗ ಡಾಕ್ಟರ್ಸ್ ಹೇಳಿರ್ತಾರೆ ಎವ್ರಿ 2 hours ನೀವು ಬ್ರೆಸ್ಟ್ ಫೀಡ್ ಮಾಡಿ ಅಂತ. ಸೊ ಇಲ್ಲೇನ್ ಮಾಡ್ತಾರೆ, ಬರೋ ನೆಂಟರುಗಳೆಲ್ಲ ಸುಮ್ನೆ ಇರೋದಿಲ್ಲ. ಸೊ ಮಗು ಅಳ್ತಾ ಇದೆ ಅಂದ್ರೆ ಹಾಲ್ ಸಾಕಾಗ್ತಾ ಇಲ್ಲ, ಹಾಲ್ ಬರ್ತಾ ಇಲ್ಲ ಒಂದೂನೇ ತಾಯಿ ಮನ್ಸನ್ನ ಕುಗ್ಗಿಸ್ಬಿಡ್ತಾರೆ. ಸೊ ಇದೇನಾಗತ್ತೆ ಅಂತಂದ್ರೆ, ಸೊ ನಾವು ನನ್ಗೆ ಹಾಲ್ ಸಾಕಾಗ್ತಾ ಇಲ್ಲ ಅಂತ ನಾವ್ ಯಾವಾಗ ಬ್ರೈನ್ಗೆ ನಾವ್ ಅನ್ಕೊಂತೀವೋ ಸೊ ಅವಾಗ್ಲೇ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಸ್ಟಾರ್ಟಿಂಗ್ ಚೆನ್ನಾಗ್ ಆಗ್ತಾ ಇರುತ್ತೆ, ಅನ್ಕೊಂಡ್ ಕಡಿಮೆ ಆಗುತ್ತೆ, ಆಮೇಲೆ ಬಿಲ್ಕುಲ್ ನಿಂತೆ ಹೋಗುತ್ತೆ. ಸೊ ಈ ತರ ಸಿಚುವೇಶನ್ ಇರುತ್ತೆ. ಸೊ ಯಾರ್ ಮಾತಿಗೂ ಕಿವಿ ಕೊಡ್ಬೇಡಿ. ಸೊ ಮಗು ಚಿಕ್ಕ ಮಗು ಅಂತಂದ್ರೆ ಅದು ಅಳೋದ್ರ ಮೂಲಕನೇ ಆದ್ರೂ ಎಲ್ಲಾ ಏನದು ಡಿಸೈರ್ಸ್ ನ ಹೊರಗಡೆ ಹಾಕುವಂತದ್ದು. ಸೊ ಹಾಲ್ ಬೇಕು ಅಂದ್ರೂ ಅಳುತ್ತೆ, ನಿದ್ದೆ ಬೇಕು ಅಂದ್ರೂ ಅಳುತ್ತೆ, ಅದಕ್ಕೆ ಡಿಸ್ಕಂಫರ್ಟ್ ಆದ್ರೂ ಕೂಡ ಅಳುತ್ತೆ. ಸೊ ನೀವು ಮಗು ಏನಕ್ಕೆ ಅಳ್ತಿದೆ ಅಂತ ತಿಳ್ಕೊಂಡು ಆಮೇಲೆ ನೀವು ಎದೆ ಹಾಲ್ಗೆ ಹೇಳ್ತಿದೆ ಅಂತಂದ್ರೆ ನೀವು ಹಾಲ್ನ ಕುಡಿಸಿ. ಇಲ್ಲ ಏನೋ ಡಿಸ್ಕಂಫರ್ಟ್ಗೆ ನಿದ್ದೆಗೆ ಅಳ್ತಿದೆ ಅಂತಂದ್ರೆ ಆತರ ನೀವು ಅರ್ಥ ಮಾಡ್ಕೊಂಡು ಮಗುನ ಡಿಸೈರ್ಸ್ ನ ಫುಲ್ಫಿಲ್ ಮಾಡಿ. ಸೊ ಯಾವಾಗ್ಲೂ ಅಳೋದಕ್ಕೆ ಅಳ್ತಿದೆ ಅಂದ್ರೆ ಎದೆ ಹಾಲು ಎಡಕ್ತಾನೆ ಅಳೋದಿಲ್ಲ. ಸೊ ಇದನ್ನ ಬರೋ ನೆಂಟ್ರೆಲ್ಲ ಹೇಳಿ ನಮ್ಮನ್ನ ಕುಗ್ಗಿಸ್ಬಿಡ್ತಾರೆ. ಸೊ ಇದೆಲ್ಲದಕ್ಕೂ ಕಿವಿ ಕೊಡ್ದಾನೆ ನಿಮ್ಮ ಬಾಡಿ ಮೇಲೆ ನೀವು ಯಾವಾಗ ನಂಬಿಕೆನ ಇಡ್ತೀರಾ, ಸೊ ಬ್ರೈನಿಗೆ ಇಲ್ಲ ನನ್ನ ಮಗುಗ್ ಸಾಕಾಗಷ್ಟು ನಾನು ಹಾಲ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನೀವ್ ಯಾವಾಗ ಮನಸ್ಸಲ್ಲಿ ದೃಢವಾಗಿ ಅನ್ಕೋತೀರಾ, ಸೊ ಅವಾಗ ಡೆಫಿನೆಟ್ಲಿ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನಮ್ಮ ಬಾಡಿ ಮೇಲೆ ನಾವು ನಂಬಿಕೆ ಇಟ್ರೆ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಂತ ತಿಳಿಸ್ದೆ. ಸೊ ಸೆಕೆಂಡ್ ಪಾಯಿಂಟ್ ಬಂದು ನೀವು ಎಷ್ಟು ವಾಟರ್ ಕುಡಿತೀರಾ ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಎದೆ ಹಾಲಲ್ಲಿ 99% ಆಫ್ ದ ಮಿಲ್ಕ್ ಕಂಟೈನ್ ವಾಟರ್. ಸೊ ಇವಾಗ ಕೆಲವೊಂದ್ ಕಡೆ ಬಾಣಂತಿಯರಿಗೆ ಜಾಸ್ತಿ ನೀರೇ ಕೊಡೋದಿಲ್ಲ. ಸೊ ಬಿಸಿನೀರ್ ಕೊಡೋದ್ರಿಂದನೂ ಕೂಡ ಆಸ್ ಫರ್ ಸೈಂಟಿಫಿಕ್ ರೀಸನ್ಸ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬಾಣಂತಿಯರಿಗೆ ಬಿಸಿನೀರ್ ಕೊಡುವಂತದ್ದು. ಸೊ ಯಾವಾಗ ನಾವು ತುಂಬಾ ನೀರ್ ಕುಡಿದಾಗ ನಮ್ಗೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ನಾವು ಮಗುಗೆ ಹೊಟ್ಟೆ ತುಂಬಾ ಎದೆ ಹಾಲನ್ನ ಉಣಿಸಬಹುದು. ಸೊ ಹಾಗಾಗಿ ಹೆಚ್ಚಾಗಿ ನಿಮ್ ಕೈಲಿ ಆಗುವಷ್ಟು ನೀರ್ನ ಕುಡೀರಿ. ಒಂದಿನಕ್ಕೆ 4 ಲೀಟರ್ ನೀರ್ನ ಕುಡಿದ್ರೆ ದಟ್ಸ್ ಎನಫ್. ಸೊ ನಾವು ಎನಫ್ ಕ್ವಾಂಟಿಟಿ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಥರ್ಡ್ ಪಾಯಿಂಟ್ ಬಂದು ಬ್ಯಾಲೆನ್ಸ್ ಡಯಟ್. ಸೊ ನಾವು ನಮ್ಮ ಡಯಟ್ ಅಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಮಾಡುವಂತದ್ದು. ಸೊ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಎಲ್ಲವೂ ಕೂಡ ಮಿಕ್ಸ್ ಇರಬೇಕು ನಮ್ಮ ಡಯಟ್ ಅಲ್ಲಿ. ಸೊ ಏನಕ್ಕೆ ಅಂತಂದ್ರೆ ನಮ್ಮ ಬ್ರೆಸ್ಟ್ ಮಿಲ್ಕ್ ಥ್ರೂ ಮಗುಗೆ ಬೇಕಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಪ್ಲೈ ಆಗುತ್ತೆ. ಸೊ ಹಾಗೆ ಕೆಲವೊಂದು ಫುಡ್ ನ ತಿನ್ನೋದ್ರಿಂದ ಮಿಲ್ಕ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಅನ್ನೋ ಫುಡ್ ಗಳನ್ನ ನೀವು ತಗೊಂಡ್ರೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗ 6 ತಿಂಗಳವರೆಗೂ ಮಗು ನಮ್ಮ ಮಿಲ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವಾಗ ಮಗು ಹಾಲ್ನ ಕುಡಿದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ನೀವು ಬ್ಯಾಲೆನ್ಸ್ ಫುಡ್ ನ ತಗೊಳ್ಳಿ. ಸೊ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಕ್ಕಂಥ ಫುಡ್ ಗಳನ್ನ ತಗೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಕ್ಕಂಥ ಫುಡ್ ಯಾವ್ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಆ ತರ ಫುಡ್ ನ ತಗೊಂಡ್ರೆ ನಿಮ್ಮ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಫೋರ್ತ್ ಒಂದು ಫ್ರೀಕ್ವೆಂಟ್ ಆಗಿ ಬ್ರೆಸ್ಟ್ ಫೀಡ್ ಮಾಡುವಂತದ್ದು. ಸೊ ಈ ತರ ನಾವು ಫ್ರೀಕ್ವೆಂಟ್ ಆಗಿ ಎದೆ ಕಚ್ಚಿಸ್ತಾ ಇದ್ರೆ ಮಗುನ ಏನಾಗುತ್ತೆ ಅಂತಂದ್ರೆ ನಮ್ಮ ಬ್ರೈನಿಗೆ ಸಂದೇಶ ಹೋಗ್ತಾ ಇರುತ್ತೆ. ಸೊ ಮಗುಗೆ ಹಾಲ್ ಸಾಕಾಗ್ತಾ ಇಲ್ಲ, ನಾವು ಇನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೇಕಂತ. ಸೊ ತುಂಬಾ ಹಾಲ್ ಪ್ರೊಡ್ಯೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ನಾವು ಫ್ರೀಕ್ವೆಂಟ್ ಆಗಿ ಮಗುನ ಎದೆ ಕಚ್ಚಿಸ್ತಾ ಇದ್ರೆ ಹಾಲು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ 4 ನಾನೇನ್ ನ್ಯಾಚುರಲ್ ಆಗಿ ಹೇಳಿದೀನಿ. ಸೊ ಫಸ್ಟ್ ನಿಮ್ಮನ್ನ ನೀವು ನಂಬಿ ಹೆಚ್ಚಾಗಿ ನೀರ್ ಕುಡೀರಿ. ಸೊ ಬ್ಯಾಲೆನ್ಸ್ ಡಯಟ್ ನ ತಗೊಳ್ಳಿ. ಸೊ ಹಾಗೆ ಫ್ರೀಕ್ವೆಂಟ್ ಆಗಿ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ತಾರಿ. ಸೊ ಈ 4 ಸ್ಟೆಪ್ಸ್ ನ ಫಾಲೋ ಮಾಡಿ. ಸೊ ನ್ಯಾಚುರಲ್ ಆಗಿ ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವ್ದೇ ಒಂದು ನಾರ್ಮಲ್ ಆಗಿ ಒಂದು ಪ್ರೆಗ್ನೆಂಟ್ ಲೇಡಿ ಮಗುಗೆ ಜನ್ಮ ಕೊಟ್ಟಿದ್ದಾಳೆ ಅಂತಂದ್ರೆ ಆ ತಾಯಿಗೆ ಹಾಲ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿನೂ ಕೂಡ ಇರುತ್ತೆ. ಸೊ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಮಿಲ್ಕ್ ಬರ್ತಾನೆ ಇಲ್ಲ ಬಿಲ್ಕುಲ್ ಅಂತ ಹೇಳ್ತಾರಲ್ವಾ. ಸೊ ಏನಕ್ಕೆ ಬ್ರೆಸ್ಟ್ ಮಿಲ್ಕ್ ಬರೋದಿಲ್ಲ ಅಂತಾನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.